ನಮ್ಮಮ್ಮಂಗೆ ಅಷ್ಟು ಸಲ ಹೇಳಿದ್ದೀನಿ ಇವ್ರ ಮನೆಗೆ ಹೋಗ್ಬಿಡಮ್ಮ 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 ಅಂತಂದರೆ ನಮ್ಮಮ್ಮ ಕೇಳೋದೇ ಇಲ್ಲ. ಇವ್ರ ಮನೆಗೆ ಬಂದಿರೋದು ನೋಡು. ಮನೆನಾಗ ಒಬ್ಬರು ಇಲ್ವಲ್ಲ, ನನ್ನ ಗಂಡನೂ ಇಲ್ಲ, ನಮ್ಮ ಅಮ್ಮನೂ ಇಲ್ಲ, ಅವನು ಇಲ್ಲಿಗೆ ಬಂದ್ಬಿಟ್ಟವನ ಏನು? ಬಂದಿದ್ರು ಬಂದಿರ್ತಾನೆ ಅಂತ ಅನ್ನಿಸ್ತೈತೆ. ನನಗಂತೂ ಹೊಟ್ಟೆ ಎಲ್ಲ ಉರಿತಾ ಐತೆ. ಅಲ್ಲ, ಫಂಕ್ಷನ್ ಮುಗಿಸ್ಕೊಂಡು ಬರೋ ಅಷ್ಟೊತ್ತಿಗೆ ಎಲ್ಲರೂ ಇಷ್ಟೊಂದು ಬದಲಾಗೋಗ್ಬಿಟ್ಟವ್ರಲ್ಲ. ನಮ್ಮ ಅಪ್ಪನೂ ಇಲ್ಲ, ಯಾರೂ ಇಲ್ಲ. ಅಮ್ಮ ಅಮ್ಮ ಅಮ್ಮ, ಇವ್ರ ಮನೆ ಒಳಗಡೆಗೆ ನಾನು ಯಾಕೆ ಹೋಗಬೇಕು? ನಾನಂತೂ ಒಳಗಡೆಗೆ ಹೋಗ್ಬಾರ್ದು, ಇಲ್ಲೇನೇ ಇರಬೇಕು. ಆದರೆ ನಮ್ಮಮ್ಮ ಈಚೆ ಕಡೆಗೆ ಯಾವಾಗ ಬರ್ತಿತ್ತೋ ಏನೋ. ನನ್ನ ಫ್ರೆಂಡ್ ಎಂಗೇಜ್ಮೆಂಟಾಗಿ ಏನೇನಾಯಿತು ಅಂತ ನಮ್ಮ ಅಮ್ಮಂಗೆಲ್ಲ ಹೇಳ್ಬೇಕಿತ್ತು. ಅಮ್ಮ, ಸಾರಾಜಮ್ಮ, ಅಮ್ಮ. ಈ ಅಮ್ಮ ಏನು ಈಚೆ ಕಡೆಗೆ ಬರಲ್ಲ, ನಾನೇ ಒಳಗಡೆಗೆ ಹೋಗ್ಬೇಕಾ? ಇದೇನಿದು, ನನ್ನ ಗಂಡ ಇವನು ಇವಳು ಎಲ್ಲ ನಿಂತ್ಕೊಂಡು ಏನು ಮಾಡ್ತಾವ್ರೆ? ನನ್ನ ಗಂಡಂಗೆ ಏನೇನೋ ಹೇಳ್ಕೊಟ್ಟು ನನ್ನ ಗಂಡನ ತಲೆ ಎಲ್ಲ ಕೆಡಿಸ್ತಾವ್ರೆ ಅಂತ ಅನ್ನಿಸ್ತೈತೆ. ಮೊದಲೇ ಇವಳು ಸರಿ ಇಲ್ಲ ಮಹಾ, ಇನ್ನೂ ಏನೇಳಿ ಹೇಳ್ಕೊಡ್ತಾವಳ ಏನು ಕತೆನೋ ಗೊತ್ತಿಲ್ಲ. ಥೂ, ಯಾಕೆ ನನ್ನ ಗಂಡಂಗೆ ಬುದ್ಧಿ ಇಲ್ಲ? ಎಷ್ಟು ಸಲ ಹೇಳಿ ನನ್ನ ಗಂಡಂಗೆ ಇವ್ರ ಜೊತೆ ಸೇರಬೇಡ 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 ಅಂತ. ಥೂ. ಹಬ್ಬ, ನಮ್ಮ ಅಮ್ಮನ ಐಟಮ್ ಲಿಸ್ಟ್ ಅಂತೂ ಚೆಕ್ ಮಾಡೋಕ್ಕಾಗಲ್ಲ, ಅಷ್ಟು ತಲೆನೋವು. ನಮ್ಮಮ್ಮ ಅತ್ತಾಗಬಾ ಇತ್ತಾಗಬಾ ಇತ್ತಾಗಬಾ ಅತ್ತಾಗಬಾ. ನಮ್ಮಂಗೆ ಹೇಳ್ತಾ ಇದ್ದೀನಿ, ಅಮ್ಮ ಇದೆಲ್ಲ ಬೇಡ, ರಿಜಿಸ್ಟರ್ ಆಫೀಸಾಗಿ ಮದುವೆ ಮಾಡ್ಕೊತೀನಿ, ಇಲ್ಲ ಮಂತ್ರ ಮಾಂಗಲ್ಯ ಆ ಥರ ಮಾಡ್ಕೊಳ್ತೀನಿ ಅಂತಂದರೆ ಕೇಳ್ತಾನೆ ಇಲ್ಲ ನಮ್ಮಮ್ಮ. ಅಯ್ಯೋ, ನನಗಂತೂ ನಿಜ ತಲೆ ಕೆಟ್ಟು ಹೋಗ್ಬಿಟ್ಟೈತೆ. ನನಗಂತೂ ಇದೇ ದೇವಸ್ಥಾನದಾಗೆ ಇಲ್ಲೇನೇ ಸಿಂಪಲಾಗಿ ಮದುವೆ ಮಾಡ್ಕೋಬೇಕು ಅಂತ ಫಿಕ್ಸ್ ಆಗೋಗ್ಬಿಟ್ಟಿದ್ದೀನಿ. ಆದರೆ ನಮ್ಮಮ್ಮ ಮಾತ್ರ ಫಿಕ್ಸ್ ಆಗಿಲ್ಲ. ನಮ್ಮಮ್ಮ ಗ್ರ್ಯಾಂಡಾಗೆ ಮಾಡ್ಕೋಬೇಕು, ಹಾಗೆ ಹಿಂಗೆ ಅಂತ ನಮ್ಮಮ್ಮನ ತಲೆಗುಚ್ಚು. ನಾವು ಏನು ಸುಮ್ಮನೆ ದುಡ್ಡು ವೇಸ್ಟು, ಏನಕ್ಕೆ ಎಷ್ಟು ಮದುವೆ ಮಾಡ್ಕೊಂಡ್ರು, ಹೆಂಗೆ ಬಾಳ್ತೀವಿ ಅನ್ನೋದು ಮುಖ್ಯ ಅಲ್ವಾ ಅಂತ ನನ್ನ ಮೈಂಡು. ಈಗ ನಮ್ಮ ಮದುವೆನೂ ಅಷ್ಟೇ ಅಲ್ವಾ, ಸಿಂಪಲ್ಲಾಗಿ ಹಾಸ್ಪಿಟಲಲ್ಲೇ ತಾಳಿ ಕಟ್ಟಿದ್ದು. ಆದರೆ ಇವತ್ತು ರಚ್ಚು ನನ್ನ ಜೊತೆ ಚೆನ್ನಾಗೋಳೆ, ನಾನು ಚೆನ್ನಾಗಿದ್ದೀನಿ, ಅಷ್ಟೇ ಬೇಕಿರೋದು. ಯಾವ ಥರ ಮದುವೆ ಆದ್ರಿ ಅನ್ನೋದಂತೂ ಏನು ಮುಖ್ಯ ಅಲ್ಲ. ಆ ಥರ ಹೇಳಿ ಅಣ್ಣ. ಅಯ್ಯೋ, ನಾನು ನಮ್ಮ ಅತ್ತೆಗೆ ಹೇಳಿ ಸಾಕಾಯಿತು. ಲೋ, ಬೇಗ ಮೆಹಂದಿ ಹಾಕಿಸ್ಬೇಕು, ಹೋಗ್ಬಿಟ್ಟು ಕರಿ ಹೋಗೋ ಅವ್ರನ್ನ. ಅಯ್ಯೋ ಮಾರೈತಿ, ಮೆಹಂದಿಗೆ ಫೋನ್ ಮಾಡಿದವಳು ನೀನು, ಒಪ್ಪಿಸ್ದವಳು ನೀನು, ಮಾಡಿದವಳು ನೀನು. ಅದು ಬಿಟ್ಬಿಟ್ಟು ನೀನು ಒಳ್ಳೆ ಕತೆ ಶುರು ಮಾಡ್ಕೊಬಿಟ್ಟಿದ್ಯಲ್ಲ. ನನಗೆ ಈಗ ಅಮ್ಮ ಹೇಳೈತೆ, ನನಗೆ ಐಟಮ್ಸ್ ಲಿಸ್ಟು ಇಷ್ಟುದ್ದ ಕೊಟ್ಟೈತೆ. ಪೊದ್ದು ಅಕ್ಕ, ಸರೋಜಿ ಆಂಟಿ ಎಲ್ಲರೂ ಬಂದು ನಂಗೆ ಆ ಐಟಮ್ ಈ ಐಟಮ್ ಅಂತ ತಲೆ ತಿಂದವ್ರಿ. ಈಗ ಮತ್ತೆ ಹೋಗಿ ಐಟಮ್ಸ್ ಎಲ್ಲ ತಗೊಂಡು ಬರಬೇಕು. ನೀನೇ ಫೋನ್ ಮಾಡಿ ಕರಿ ಅವ್ರನ್ನ. ಫೋನ್ ಮಾಡಿ ಹೇಳ್ತಾನೆ ಇದ್ದೀನಿ, ಅಲ್ಲಿ ಬಂದಿದ್ದೀನಿ, ಅಲ್ಲಿ ನಮಗೆ ಬರೋಕ್ಕೆ ಬಸ್ ಇಲ್ಲ, ಆಟೋ ಸಿಗ್ತಾ ಇಲ್ಲ, ಏನೂ ಇಲ್ಲ, ಯಾರನ್ನಾದ್ರೂ ಕಳಿಸಿ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಇದು ಮಾಡ್ತಾವ್ರೆ. ಅದಕ್ಕೇ ನಾನು ನಿಮ್ಗೆ ಹೇಳಿದ್ದು, ಬೇಗ ಕಳಿಸು ಹೋಗಿ ಅಂತ ಹೇಳಿ. ಛೇ, ಇದು ಹೆಂಗೆ ಇವಳು ಎಲ್ಲರೂ ಇವಳ ಕಡೆ ಎಳ್ಕೊಂಬಿಡ್ತಾಳಲ್ಲ. ಎಲ್ಲರೂ ಇವಳು ಹೇಳ್ದಂಗೆ ಕೇಳಬೇಕು, ಎಲ್ಲರೂ ಇವಳು ಹೇಳ್ದಂಗೆ ಮಾಡಬೇಕು, ಆ ಥರ ಮಾಡ್ಕೊಬಿಡ್ತಾಳೆ ಇವಳಂತೂ. ನೋಡು, ಎಲ್ಲನೂ ಹೆಂಗೆ ಕಿತ್ಕೊಂಡು ನಿಂತವ್ರು ಇಬ್ರು ಅಂತ ಹೇಳ್ಬಿಟ್ಟು. ಸಾಕು, ನನ್ನಿಂದ ಅಚ್ಚುನ್ ಕಿತ್ಕೊಂಡಿದ್ದು, ಈಗ ನನ್ನಿಂದ ನನ್ನ ಗಂಡನ್ನು ಕಿತ್ಕೋಬೇಕು ಅಂತ ಮಾಡೋಳ ಏನೋ ಇವಳು. ಮಾಡಿದ್ರು ಮಾಡಿರ್ತಾಳೆ ಇವಳಂತೂ. ಛೇ, ನನ್ನ ಗಂಡಂಗೆ 1000 ಸಲ ಹೇಳು, ನನ್ನ ಗಂಡಂಗೆ ಬುದ್ಧಿ ಅಂತ ಬರೋದೇ ಇಲ್ಲ. ಸರಿ ಬಿಡು, ಈಗ ಹೋಗಿ ನಾನು ಅವಳನ್ನ ಕಳಿಸ್ಕೊಟ್ಬಿಡ್ತೀನಿ. ಬೇಗ ಮೆಹಂದಿ ಹಾಕಿಸ್ಕ, ಮತ್ತೆ ಕರ್ಕೊಂಡೋಗ್ಬಿಟ್ಟು ಬರ್ಬೇಕು. ನಾನು ಹೇಳಿಲ್ವಾ ಅಲ್ಲಿಗೆ ಬರ್ತಾಳೆ ಬಿಡು ಅಂದರೆ ನೀನೇ ಇಲ್ಲ 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 ಅಂತ ಹೇಳ್ಬಿಟ್ಟು ಇದು ಮಾಡ್ಕೊಂಡಿದ್ದು. ನಿಂದು ಒಳ್ಳೆ ಕತೆ ನನ್ನ ಹತ್ರ. ಸರಿ ಬಿಡು, ಮತ್ತೆ ಹೋಗ್ಬಿಟ್ಟು ಸಿಟಿಗೆ ಹೋಗ್ಬಿಟ್ಟು ಬರ್ತೀವಿ. ಬಾಬಾ, ನಂದೇ ಕಾರ್ ತೆಗಿತೀನಿ. ಅಯ್ಯೋ, ನನ್ನ ಗಂಡಂಗೆ ನಿಜವಾಗೂ ಬುದ್ಧಿ ಇಲ್ಲ. ನಮ್ಮಮ್ಮಂಗಂತೂ ತಲೆ ಕೆಟ್ಟೋಗೈತೆ, ನನ್ನ ಗಂಡಂಗೆ ಇನ್ನೂ ತಲೆ ಕೆಟ್ಟೋಗ್ಬಿಟ್ಟೈತಲ್ಲ. ಛೇ, ನಮ್ಮ ಕಾರಾಗೆ ಯಾಕೆ ಹೋಗ್ಬೇಕು? ಮುಂದೆ ಗಾಡಿ ಐತಲ್ಲ, ಕಿತ್ತೋಗಿರೋ ಗಾಡಿ, ಅದ್ರಾಗೇನೇ ಹೋಗಿ ಬಂದ್ರೆ ಆಗಲ್ವಾ? ನನ್ನ ಗಂಡನ ಏನೋ ಮಾಡ್ತಾರೆ ಇವರಿಬ್ಬರು ಸೇರ್ಕೊಂಡು. ನಾನು ನನ್ನ ಗಂಡ ಚೆನ್ನಾಗಿರಬಾರ್ದು ಅಂತ ಹೇಳ್ಬಿಟ್ಟು ಏನೇನೋ ಪ್ಲಾನ್ ಮಾಡ್ಕೊಂಡು ಏನೇನೋ ಮಾಡ್ತಾವ್ರೆ ಅಂತ ಅನ್ನಿಸ್ತೈತೆ ನನಗಂತೂ. ಛೇ, ನನ್ನ ಗಂಡ ನನ್ನ ಮಾತು ಕೇಳಲ್ಲ. ನಮ್ಮಮ್ಮ ನೋಡಿದ್ರೆ ನಮ್ಮಮ್ಮ ಹೋಗಿ ಸುಮ್ಮನೆ ಅಂತ ಹೇಳ್ತಾರೆ. ನನ್ನ ಬೆಲೆನೇ ಇಲ್ವಲ್ಲ ನನ್ನ ಮಾತುಗಳಿಗೆ. ಹೊರಟೇ ಹೋದ ಇವನು. ಹೇ ರಚ್ಚು, ಬಾ ಬಾ. ಸಾಕಾ ನೀನು ಪಿಲಾನ್ ಮಾಡಿದ್ದೆಲ್ಲ? ಸಾಕಾ? ನನ್ನ ಗಂಡನ ನಮ್ಮ ಅಮ್ಮನ ಎಲ್ಲರೂ ಬುಟ್ಟಿಗೆ ಹಾಕಬೇಕು ಅಂತ ತುಂಬ ಚೆನ್ನಾಗಿ ಪಿಲಾನ್ ಮಾಡಿದ್ದೆ ಅಲ್ವಾ? ತುಂಬ ಚೆನ್ನಾಗಿ ವರ್ಕ್ ಆಗಿರ್ಬೇಕು ನಿನ್ಗಲ್ವಾ? ನಾನು ನನ್ನ ಗಂಡನು ದೂರ ಮಾಡಿಬಿಟ್ಟು ನೀನು ಹಂಗೇನೇ ಅಚ್ಚು ಇಬ್ಬರೇನೇ ಫೇಮಸ್ ಆಗಬೇಕು. ಆಮೇಲೆ ಇಬ್ರು ಮೇಡ್ ಫಾರ್ ಈಚ್ ಅದರ್ ಆಗಬೇಕು. ಎಲ್ಲರೂ ನಿಮ್ಮನ್ನ ಚೆನ್ನಾಗಿ ಹೊಗಳ್ಬೇಕು ಅಲ್ವಾ? ನಿಮಗೆ ಪಾಪ ಏನೇನೇನೋ ಆಸೆ ನಿಮ್ಗಂತೂ. ಆದರೆ ನನ್ನ ಜೀವನ ಹಾಳು ಮಾಡಿ ಖುಷಿ ಪಡಬೇಕು ಅಂತ ಅನ್ಕೊಂಡಿದ್ಯಲ್ಲ, ನೀನಂತೂ ಖುಷಿಯಾಗಿರೋದಿಲ್ಲ. ರಚ್ಚು, ನೀನು ಇನ್ನೂ ಹಳೇದೇನು ಮರ್ತಿಲ್ವಾ? ಎಲ್ಲರೂ ಮರ್ತು ಎಲ್ಲ ಖುಷಿಯಾಗವ್ರೆ. ನಿಮ್ಮಮ್ಮ ನೋಡು, ನಿಮ್ಮಮ್ಮ ಸಮೇತ ಮದುವೆ ಮನೆಗೆ ಬಂದು ಕೆಲಸ ಮಾಡಿಕೊಂಡು ಎಷ್ಟು ಖುಷಿಯಾಗವ್ರೆ. ನೀನು ಯಾಕೆ ಖುಷಿಯಾಗಿಲ್ಲ? ನೀನು ಖುಷಿಯಾಗಿರೋದು ಕಲ್ತ್ಕ ನೋಡು. ನಾವೆಲ್ಲರೂ ಎಷ್ಟು ಹ್ಯಾಪಿಯಾಗಿದ್ದೀವಿ. ನಿಮ್ಮ ಹಸ್ಬೆಂಡು ಅಷ್ಟೇ ತುಂಬ ಒಳ್ಳೆಯವರು, ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗ್ತಾರೆ. ನೀನೊಬ್ಳು ಚೇಂಜ್ ಆಗಿಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಕುಟುಂಬ ಎಲ್ಲನೂ ನಾವು ನೀವು ಎಲ್ಲರೂ ಚೆನ್ನಾಗಿರ್ಬೋದು. ಹಳೆದೆಲ್ಲ ಮರ್ತು ಬಿಡೋಣ. ನೀನು ಮರ್ತು ಬಿಡು, ನಾನು ಮರ್ತು ಬಿಡ್ತೀನಿ. ಹಳೆ ವಿಚಾರ ಎಲ್ಲ ಕಟ್ಕೊಂಡು ಏನಾಗಬೇಕು ಇವಾಗ ಹೇಳು? ಅದಕ್ಕೆ ಹೇಳ್ತಿರೋದು. ನೋಡು, ಎಲ್ಲ ಬಿಟ್ಬಿಟ್ಟು ಚೆನ್ನಾಗಿರೋಣ ಬಿಡು. ಬಾ ಕೂತ್ಕೋ ಬಾ, ಮೆಹಂದಿ ಅವ್ರು ಬರ್ತಾರೆ, ಮೆಹಂದಿ ಹಾಕಿಸ್ಕೊಳ್ಳೋಣ. ನೀನು ಹಾಕಿಸ್ಕ, ನಾನು ಹಾಕಿಸ್ಕೊಳ್ತೀನಿ. ಇಬ್ರು ಚೆನ್ನಾಗಿ ರೆಡಿ ಆಗೋಣ ಮದುವೆಗೆ, ಓಕೆನಾ? ಸಾಕು ಮಹಾ, ನಮ್ಮಮ್ಮನ್ನ ನನ್ನ ಗಂಡನ ಬುಟ್ಟಿಗೆ ಹಾಕೊಂಡಂಗೆ ನನ್ನನ್ನು ಬುಟ್ಟಿಗೆ ಹಾಕೊಳಕ್ಕಂತೂ ಆಗದೇ ಇಲ್ಲ, ಸರಿನಾ? ಏನಂತ ಹೇಳಿದ್ದೆ ಅವತ್ತು? ನಾನು ನನ್ನ ಗಂಡ ಅಂದರೆ ಅಚ್ಚು ಇಬ್ರು ಚೆನ್ನಾಗಿರ್ತೀವಿ, ನೀನೇ ಬೀದೆಗಿರ್ತೀಯ ಅಂತ ಏನೋ ಮಾತಾಡಿದ್ದೆ ಅಲ್ವಾ? ಇವತ್ತು ಹೇಳು, ಅದು ಹೆಂಗೆ ನನಗೆ ಒಳ್ಳೇದು ಬಯಸ್ತೀಯಾ ಅಂತ ಹೇಳ್ಬಿಟ್ಟು ನಾನು ಅನ್ಕೋಬೇಕು ನಿನಗೆ? ಇಲ್ಲ, ನೀನಂತೂ ನನಗೆ ಯಾವುದೇ ಕಾರಣಕ್ಕೂ ಒಳ್ಳೇದಂತೂ ಬಯಸಲ್ಲ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು. ಅವಾಗ ಏನೋ ಸಿಟ್ಟಲ್ಲಿ ಕೋಪದಲ್ಲಿ ಏನೋ ಮಾತಾಡಿರ್ತೀವಿ, ಅದನ್ನೇ ನಿನ್ನ ಮೈಂಡಲ್ಲಿ ಇಟ್ಕೊಂಡು ಮನಸ್ಸಲ್ಲಿ ಇಟ್ಕೊಂಡು ಸಾಸಿದ್ರೆ ಹೆಂಗೆ ಹೇಳು?
ಎಲ್ಲ ಬಿಟ್ಬಿಡು. ನೀನೇ ನನ್ನ ಗಂಡನ ಲವರು, ನಾನೇ ನಿನ್ನ ಗಂಡನ ಲವರ್ ಅಲ್ಲಲ್ವಾ? ಇನ್ನು ನಾನು ದ್ವೇಷ ಮಾಡಬೇಕು ನಿನ್ನ, ಆದರೆ ನೀನೇ ದ್ವೇಷ ಮಾಡ್ತಾ ಇದೆಯಾ. ನಿನ್ನನ್ನು ಹತ್ರ ಕರ್ಕೊಂಡ್ರೆ ನನ್ನ ಗಂಡ ಏನಾದರೂ ಚೇಂಜ್ ಆಗಿಬಿಟ್ಟು ನಿನ್ನ ಜೊತೆ ಹೋಗ್ಬಿಡ್ತಾನಪ್ಪ, ಮೊದಲನೇ ಲವ್ ಅಂತ ಹೇಳ್ಬಿಟ್ಟು ನಾನು ಎದುರ್ಕೋಬೇಕು ಅಂತದ್ರಲ್ಲಿ ನಾನೇ ಎದುರ್ಕೊಳ್ತಿಲ್ಲ, ಆರಾಮಾಗಿದ್ದೀನಿ. ನೀನು ಯಾಕೆ ಇಷ್ಟೊಂದು ಟೆನ್ಷನ್ ತಗೊಳ್ತಾ ಇದೆಯಾ? ನಿನ್ನ ಗಂಡ ನೋಡು ತುಂಬ ಒಳ್ಳೆಯವನು, ಇವತ್ತು ಹೇಳ್ತಾ ಇದ್ದೀನಿ. ಅಚ್ಚು ಹೆಂಗೋ ನಿನ್ನ ಗಂಡನೂ ಹಂಗೆ, ಇಬ್ಬರು ತುಂಬ ಒಳ್ಳೆಯವರು. ಇಬ್ಬರು ಈಕ್ವಲ್ಲೇನೆ. ನೀನು ಇದನ್ನು ಅಕ್ಸೆಪ್ಟ್ ಮಾಡಿಕೊಂಡು ಬಾ, ನಮ್ಮ ಮದುವೆಗೆ ಬಂದು ಖುಷಿಯಾಗಿ ಎಂಜಾಯ್ ಮಾಡ್ಕೊಂಡು ಹೋಗು. ಇನ್ನೇನು ಅವರು ಮದುವೆ ಮುಗಿಸ್ಕೊಂಡು ನೀವೆಲ್ಲ ಬೆಂಗಳೂರಿಗೆ ಹೋಗ್ತೀರಲ್ವಾ, ಮತ್ತೆ ಇನ್ನು ಯಾವತ್ತು ಸಿಗ್ತೀವೋ ಏನೋ ಗೊತ್ತಿಲ್ಲ. ಚೆನ್ನಾಗಿದ್ರೆ ಚೆನ್ನಾಗಿರುತ್ತೆ ಅಲ್ವಾ? ನನ್ನ ಗಂಡ ನಿನ್ನ ಗಂಡ ಇಬ್ಬರು ಗಂಡನೂ ಈಕ್ವಲ್ ಅಲ್ಲ. ನಿನ್ನ ಗಂಡನೇ ಬೇರೆ, ನನ್ನ ಗಂಡನೇ ಬೇರೆ, ಈಕ್ವಲ್ ಆಗಕ್ಕೆ ಸಾಧ್ಯನೇ ಇಲ್ಲ. ನನ್ನ ಗಂಡ ಬೆಂಗಳೂರಲ್ಲಿ ಎಷ್ಟು ಚೆನ್ನಾಗಿ ಸೆಟ್ಲ್ ಆಗೋರು ಗೊತ್ತಾ? ಹಾಗಂತ ನೀವೇ ಸೆಟ್ಲ್ ಆಗಿಲ್ಲ ಅಂತ ಹೇಳ್ತಿಲ್ಲ, ಆದರೆ ನಮ್ಮ ಸಮಕ್ಕಂತೂ ನೀವೇನಿಲ್ಲ, ಬರೋದು ಇಲ್ಲ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು. ಈಕ್ವಲ್ ಅಂತ ಯಾಕೆ ಹೇಳ್ತೀಯಾ? ಇವತ್ತಿಗೂ ನಾನೇ ಗ್ರೇಟು ಅಂತ ನಿನ್ನ ಕೈಲಂತೂ ಹೇಳೋಕ್ಕಾಗ್ತಿಲ್ಲ, ಮನಸ್ಸು ಬರ್ತಿಲ್ಲ. ಯಾಕೆ? ನನ್ನ ಗಂಡಂದು ಎಷ್ಟು ಫ್ಯಾಕ್ಟ್ರೀಸು ಎಷ್ಟು ಎಲ್ಲ ಐತೆ ಅಂತ ನಿನಗೂ ಗೊತ್ತಿರಬೇಕಲ್ವಾ? ನೋಡು, ಆಸ್ತಿ ಅನ್ನೋದು ಇವತ್ತಿರುತ್ತೆ, ನಾಳೆ ಹೋಗುತ್ತೆ. ಆಸ್ತಿ ಪ್ರಕಾರ ಲೆಕ್ಕ ಮಾಡೋದಾದ್ರೆ ನಮಗಿಂತ ನೀವೇನೇ ಚೆನ್ನಾಗಿದ್ದೀರಾ. ಆದರೆ ಒಳ್ಳೆ ಗುಣ ಬಾವಣಿಕೆ ಅದ್ರ ಪ್ರಕಾರ ಏನಾದರೂ ಹೇಳೋದಾದ್ರೆ ಇಬ್ಬರೂ ಸಮಾನೇ ಇದ್ದೀವಿ ಅಷ್ಟೇ. ಆದ್ರೆ ಯಾವತ್ತೂ ದುಡ್ಡಿಂದ ಅಳಿಬಾರ್ದಲ್ವಾ? ಇವತ್ತಿರ್ತೈತೆ ನಾಳೆಗೆ ಹೋಗುತ್ತೆ. ನಮ್ಮ ಕೋಟಿ ಆಸ್ತಿ ಏನು ನಾಳೆ ಹೋಗಲ್ಲ. ಮಗಳೇ ಬಾರೆ, ಬರಲ್ಲ ಅಂತ ಹೇಳ್ತಾ ಇದ್ದೆ, ಕೊನೆಗೂ ಬಂದ್ಬಿಟ್ಟ. ನಾನೇನು ಬರಲಿಲ್ಲ, ನೀನು ಬರ್ಲಿಲ್ವಲ್ಲ, ನಿನ್ ಕರಿಯನ ಅಂತ ಹೇಳ್ಬಿಟ್ಟು ಬಂದಿದ್ದು. ಇಲ್ಲೇನು ಮಾಡ್ತಾ ಇದೆಯಾ ನೀನು? ಆಗಲೇ ಹೇಳಿಲ್ವಾ ಮನೆ ಹತ್ರ ಇರಮ್ಮ ಅಂತಂದ್ರೆ ಇಲ್ಲಿಗೆ ಏನಕ್ಕೆ ಬಂದೆ ನೀನು? ಮನೇಲಿ ಒಬ್ರು ಇಲ್ಲ, ಯಾರೂ ಇಲ್ಲ, ಇಲ್ಲಿ ಬಂದು ಏನು ಮಾಡ್ತಿದ್ಯಾ ನೀನು? ಮಗಳೇ, ಮದುವೆ ಮನೆ ಒಂದ್ಮೇಲೆ ನೂರಾರು ಕೆಲಸ ಇರ್ತವೆ, ಮಾಡಬೇಕು, ಇದು ಮಾಡಬೇಕು. ನಮ್ಮ ಮನೆಗೆ ಅವ್ರು ಬಂದು ಮಾಡಬೇಕು, ಅವ್ರ ಮನೆಗೆ ನಾವು ಹೋಗಿ ಮಾಡಬೇಕು. ಬಾ ಹೋಗ್ಬಿಟ್ಟು ಒಳಗಡೆ ಎಲ್ಲ ಹೂವು ಕಟ್ತಾವ್ರೆ, ಬಾ ಹೂವು ಕಟ್ಟಣ. ನೀನು ಕೂಗಿದ್ ಕೇಳಿಸ್ಕೊಂಡೆ, ಇನ್ನೊಂದು ಚೂರಿತ್ತು ಕೊಟ್ಬಿಟ್ಟು ಆಮೇಲೆ ಎದ್ದೋಳನ ಅರ್ಧಂಬರ್ದು ಬಿಟ್ಬಿಟ್ರೆ ಸಿಕ್ಕಾಯ್ತದೆ ಅಂತ ನಾನು ಎದ್ದೋಳಿಲ್ಲ. ಬಾ ಹೋಗಿ ಹೂವು ಒಂಚೂರು ಕೊಟ್ಟಣ. ನೀನು ನನಗಿನ್ನ ಸಂದ ಪಟ ಕಟ್ತೀಯಲ್ಲ, ಬಾ. ಆಂಟಿ ಇಲ್ಲ ಬಿಡಿ, ಅವಳು ಮೆಹಂದಿ ಹಾಕಿಸ್ಕೊಂತಾಳೆ. ನಮ್ಮ ರೊಚ್ಚು ನೀ ಎಷ್ಟು ಸಂದಾಗ ಮೆಹಂದಿ ಹಾಕ್ತಾಳೆ, ಅವಳ ತೆಗೆ ಹಾಕಿಸ್ಕೋಬೇಕಿತ್ತಾನೆ ನೀನು? ಹೌದಾ? ನನಗೆ ಗೊತ್ತೇ ಇರಲಿಲ್ಲ. ನಾನು ಯಾವುದಕ್ಕೂ ಯಾರಿಗೂ ಮೆಹಂದಿ ಹಾಕಲ್ಲ, ನಾನು ಯಾರ ಮದುವೆಗೂ ಮೆಹಂದಿ ಹಾಕಿಸ್ಕೊಳ್ಳಲ್ಲ. ಅಮ್ಮ ನೀನು ಅಷ್ಟೇನೆ, ಸುಮ್ಮನೆ ನನ್ನ ಜೊತೆ ಬಂದರೆ ಸರಿ. ಅಮ್ಮ ನೀನು ಇವ್ರ ಮನೆಗೆ ಬಿದ್ದಿದ್ಯಾ, ನನ್ನ ಗಂಟನು ಇವ್ರ ಮನೆಗೆ ಬಿದ್ದವ್ರೆ. ಇವರಿಬ್ಬರು ನನ್ನ ಗಂಡಂಗೆ ಏನೇನೋ ಹೇಳ್ಕೊಟ್ಬಿಟ್ಟು ಆಮೇಲೆ ನನ್ನ ಸಂಸಾರ ಎಲ್ಲ ಮುರಿದಾಕ್ಬಿಟ್ರೆ ಬಂದ್ಬಿಟ್ಟು ನೀನು ನೋಡ್ಕೊಂತೀಯಾ? ಸುಮ್ಮನೆ ನನ್ನ ಮಾತು ಕೇಳಿ ಇಲ್ಲಿಂದ ಹೋಗೋಣ ಬಾ. ಇವರು ಬೇಡ, ಇವ್ರ ಸವಾಸನೂ ಬೇಡ. ನನ್ನ ಗಂಡ ಅಂತ ತಿರುಗ್ತಾನೆ ಅವ್ರೆ. ನನ್ನ ಗಂಡ ಮನೆಗೆ ಬರಲಿ, ನೈಟು ಸರಿಯಾಗಿ ಮಾತಾಡ್ತೀನಿ, ಬೆಂಗ್ಳೂರಿಗೆ ಹೋಗೋಣ ಬಾ ಅಂತ ಹೇಳ್ಬಿಟ್ಟು ನಾನು ಕೂತ್ಕೊತೀನಿ. ಮಗಳೇ, ನಾವು ಅಂದ್ಕೊಂಡಂಗೆ ಜನ ಯಾರೂ ಇರಲ್ಲ ಮಗಳೇ, ಎಲ್ಲ ಒಳ್ಳೆಯವರೇನೆ, ಎಲ್ಲ ಒಳ್ಳೆಯವರಾಗವ್ರೆ. ಈಗ ನಾವೆಲ್ಲ ಚೆನ್ನಾಗಿದ್ದೀವಿ ನೋಡ್ಬಾ. ಒಳಗಡೆ ಪಾರಕ್ಕ, ನಾನು, ಪದ್ದಿ, ಜಯಕ್ಕ ಎಲ್ಲರೂ ಎಷ್ಟು ಖುಷಿಯಾಗಿ ಮಾತಾಡ್ಕೊಂಡಿದ್ದೀವಿ. ನಿನ್ನ ಖುಷಿನ ನೀನೇ ಕಳ್ಕೊತಾ ಇದೆಯಾ ದ್ವೇಷ ಮಾಡ್ಕೊಂಡು. ಮಗಳೇ, ಜೀವನ ಹಿಂಗೆ ಇರಲ್ಲ, ಎಲ್ಲರೂ ಒಂದಿನ ಬೇಕಾಗ್ತಾರೆ. ನನ್ನ ಮಾತು ಕೇಳು, ಇನ್ನೂ ನೀನು ಎಷ್ಟೋ ಕಷ್ಟಗಳನ್ನ ಸುಖಗಳನ್ನ ನೋಡಬೇಕು. ಬಾ, ಇಷ್ಟೊಂದು ಆಟ ಒಳ್ಳೇದಲ್ಲ, ಬಿಟ್ಬಿಡು. ಈಗ ಅವರೇ ಮರ್ತುಬಿಟ್ಟವ್ರೆ, ನಿನ್ನ ಗಂಡಂಗೆ ಗೊತ್ತೈತೆ, ನಿನ್ನ ಗಂಡನೇ ಮರ್ತುಬಿಟ್ಟವನೆ ನಿನ್ನ ಲವ್ ವಿಚಾರ ಅದು ಇದು ಅಂತ ಹೇಳ್ಬಿಟ್ಟು. ನೋಡು, ಮದುವೆ ಹೆಣ್ಣು ಅವಳ ಸಮೇತ ಖುಷಿಯಾಗಿ ಎಲ್ಲ ಮರ್ತುಬಿಟ್ಟು ನೀನು ಮಾತಾಡಿಸ್ತಾವಳೆ. ನೀನು ಅದನ್ನೇ ಮನಸ್ಸಾಗಿ ಇಟ್ಕೊಂಡು ಯಾಕೆ ದ್ವೇಷ ಸಾಧಿಸ್ತಾ ಇದೆಯಾ? ಹಳೆದೆಲ್ಲ ಬಿಟ್ಬಿಟ್ಟು ಹೊಸ ಜೀವನನ ಶುರು ಮಾಡು, ಸರಿನಾ? ನಾಳೆ ಎಷ್ಟೋ ಕಷ್ಟಗಳು ಬರ್ಬೋದು, ಎಲ್ಲ ಬರ್ಬೋದು, ಅರ್ಥ ಮಾಡ್ಕ. ಬಾ ಒಳಗಡೆಗೆ ಹೋಗೋಣ, ಬಾ ಹೂವು ಕಟ್ಟೋಣ, ಬಾ. ಅವ್ರಿಗೂ ಸಹಾಯ ಆಗ್ತೈತೆ. ನಾಳೆ ನಮ್ಮನೆ ಫಂಕ್ಷನು, ನಿನ್ನ ಮಗುದು ನಾಮಕರಣ, ಕೂದಲು ಅದೆಲ್ಲ ಆದರೆ ಅವರು ಬರ್ತಾರೆ, ಅವರು ಮಾಡ್ತಾರೆ ನಮ್ಮ ಮನೆಗೆ ಅಲ್ವಾ? ಒಬ್ರಿಗೊಬ್ರಿಗೆ ಸಹಾಯ ಮಾಡಬೇಕು. ಬಾ ಹೋಗೋಣ. ನಿನಗೂ ಹಂಗೆ ನಿನ್ನ ಅಳಿಯೋಂಗೆ ಇಬ್ರಿಗೂ ತುಂಬ ಖುಷಿ ಆಗ್ತಾಯಿತ್ತಲ್ವಾ? ಇಬ್ಬರು ಖುಷಿಯಾಗಿ ಇಲ್ಲೇ ಕೆಲಸ ಮಾಡ್ಕೊಂಡಿರಿ, ನನಗೇನು ಬೇಜಾರಿಲ್ಲ. ಆದರೆ ನಾನಂತೂ ಬರೋಕ್ಕೆ ರೆಡಿ ಇಲ್ಲ. ನಾನಂತೂ ಮನೆಗೆ ಹೋಗಿ ಸ್ವಲ್ಪ ಹೊತ್ತು ಮಲ್ಕೊತೀನಿ. ನೀವೇನಾದರೂ ಮಾಡ್ಕೊಳ್ಳಿ, ಮಗಳಿಗಿನ ನಿಂಗೆ ಇವರೇ ಹೆಚ್ಚಲ್ವಾ, ಇವ್ರ ಜೊತೆನೇ ಇರು. ಈ ನಮ್ಮ ರೊಚ್ಚೋದು ಯಾವ ಕಾಲಕ್ಕೆ ನಮ್ಮನ್ನು ಅರ್ಥ ಮಾಡ್ಕೊತಾಳೋ ಏನೋ ನಾ ಕಾಣೆ. ಅಯ್ಯೋ ಬುಡತ್ತ.